ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ನೀನು ಉಡಾಫೆಯಿಂದ, ಆಮೇಲೆ ಅಷ್ಟು ಸತಿ ಬೇಡ್ಕೊಂಡ್ರೂ ದುರಹಂಕಾರದಿಂದ ನೀನು ಮಾಡಲಿಲ್ಲ ಅಂದರೆ ಯಾರು ತಪ್ಪು? ನಾನು ಕಣ್ಣೀರು ಹಾಕ್ಕೊಂಡು ಪರಮಾತ್ಮನಿಗೆ ಹೇಳೋದು, ನಾನೊಂದು ಹೆಣ್ಣು ಹುಡುಗಿ ಇಷ್ಟು ಕಷ್ಟಪಟ್ಟು ಮಾಡಿದಾಗ ಅವ್ರ ಮನೆ ಹೆಣ್ಣು ಮಗಳು ಇನ್ನೊಬ್ಬ ಮಾಡ್ತಾನೆ, ಅಷ್ಟೇ ನಾ ಹೇಳೋದು. ಇವ್ರು ನಮ್ಗೆ ಎಲ್ಲ ಕೊಟ್ಟು ಮಾಡಲಿಲ್ಲ ಅಂದರೆ. ಯು ಬಿಲೀವ್ ಇನ್ ಕರ್ಮ? ಅಯ್ಯೋ, ಐ ಬಿಲೀವ್ ಇನ್ ಕರ್ಮ, ಐ ಬಿಲೀವ್ ಇನ್ ಶಾಪ ಆಲ್ಸೋ. ಅಯ್ಯೋ, ನಾನು ರುದ್ರಾಕ್ಷಿ ಹಿಡ್ಕೊಂಡೆ ತುಂಬ ಚೆನ್ನಾಗಿ ಶಾಪ ಯಾಕೆಂದ್ರೆ ನಾನು ಯಾರಿಗೂ ದುಡ್ಡು ವಿಚಾರದಲ್ಲಂತೂ ಮೋಸ ಮಾಡಲ್ಲ. ಕರೆದು ಮನೆಗೆ ಕೊಟ್ಟು ಹೋಗ್ತೀನಿ ಅಥವಾ ಫೋನ್ಪೇಗಳಲ್ಲಿ ಕೊಟ್ಬಿಡ್ತೀನಿ. ಆಮೇಲೆ ಸತಾಯಿಸಿನೂ ಕೊಡಲ್ಲ ನಾನು. ಈಗ ಇವತ್ತು ಕೆಲಸ ಆಯಿತಾ, ಕೆಲವ್ರು ಏನು ಮಾಡ್ತಾರೆ, ಇವತ್ತು ಶೂಟಿಂಗ್ ಮುಗಿದ್ರೆ ಒಂದು 3 ತಿಂಗಳು ಆದಮೇಲೆ ಕೊಡ್ತಾರೆ ಪೇಮೆಂಟ್. ಇನ್ನೂ ಫಿಲಮೇ ಮುಗಿದಿಲ್ಲ ಅಂತ. ಐಮ್ ನಾಟ್ ಲೈಕ್ ದಟ್. ಇವತ್ತು ಶೂಟಿಂಗ್ ಮುಗೀತಾ 2 ಡೇಸಲ್ಲೇ ಪೇಮೆಂಟ್ ಕೊಟ್ಬಿಡ್ತೀನಿ. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಅವರೆಲ್ಲರೂ ಕಷ್ಟಪಡಬಾರ್ದು ಅಂತ. ಅಷ್ಟು ಸರಿಗಿದ್ದಾಗ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡಿಕೊಡ್ಬೇಕು ತಾನೆ. ಕರೆಕ್ಟ್. ಹಂಗಿದ್ದಾಗ ನಾ ಶಾಪ ಹಾಕಲೇಬೇಕು. ವರ್ಕ್ ಆಗಿದೆಯಾ ಶಾಪ? ವರ್ಕ್ ಆಗುತ್ತೆ. ನೇಚರ್ ಇರುತ್ತಲ್ಲ ಮ್ಯಾಮ್. ಸಿ, ದೇವರು ನೇಚರು ಎಲ್ಲ ತಾವು ನೋಡ್ತಾನೇ ಇರ್ತಾರೆ.